ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಧರ್ಮಸಭೆಯು ವಿಭೂತಿ ಬುಧವಾರವನ್ನು ಆಚರಿಸುತ್ತಾ ಇದೆ. ತಪಸ್ಸು ಕಾಲ ಕ್ರೈಸ್ತ ಜೀವನದಲ್ಲಿ ಮಹತ್ತರವಾದ ಕಾಲ, ಆತ್ಮ ಶೋಧನೆಯ ಮತ್ತು ಪರಿವರ್ತನೆಯ ಕಾಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಕ್ಷಮೆ ಬೇಡುವ ಕಾಲ. ಈ ತಪಸ್ಸು ಕಾಲವು ದೇವರ ಅನುಗ್ರಹದ ಕಾಲವೂ ಹೌದು. ನಮ್ಮ ಚಿತ್ತವಲ್ಲ, ದೇವರ ಚಿತ್ತದ ಪ್ರಕಾರ ಜೀವಿಸುವ ಕಾಲ. ನಮ್ಮನ್ನೇ ಆತ್ಮಾವಲೋಕನ ಮಾಡಿಕೊಂಡು ಒಡೆದು ಹೋದ ಸಂಬಂಧಗಳನ್ನು ಪುನಃ ಬೆಸೆಯುತ್ತಾ ದೇವರ ಸ್ವರವನ್ನು ಆಲಿಸುವ ಕಾಲ. ಈ ತಪಸ್ಸು ಕಾಲವು ಕೇವಲ ಉಪವಾಸ, ದೇಹದಂಡನೆ, ದಾನ ಧರ್ಮ ಇತ್ಯಾದಿಗಳಿಗೆ ಮಾತ್ರ ಸೀಮಿತವಾಗದೆ ನಮ್ಮ ಬದುಕು ಪ್ರೀತಿ, ಪ್ರೇಮ, ಕ್ಷಮೆ, ತ್ಯಾಗ, ಸೇವೆಗೆ ನಾಂದಿಯಾಗಲೆಂದು ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಯೋವೇಲ ಪ್ರವಾದಿಯ ಗ್ರಂಥದಿಂದ ಆರಿಸಲಾಗಿದೆ. ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ದೇವರೆಡೆಗೆ ಅಭಿಮುಖರಾಗದ ಹೊರತು ನಾವು ದೇವರೊಂದಿಗೆ ಸತ್ಸಂಬಂಧ ಹೊಂದಲು ಸಾಧ್ಯವಿಲ್ಲ. ಉಡುಪುಗಳನ್ನು ಹರಿದುಕೊಳ್ಳುವುದಕ್ಕಿಂತ ಹೃದಯ ಪರಿವರ್ತನೆಗೆ ಕರೆ ನೀಡುತ್ತಾನೆ ಪ್ರವಾದಿ ಯೋವೇಲ. ಬಾಹ್ಯ ಶುದ್ಧತೆಗಿಂತ ಆಂತರಿಕ ಶುದ್ಧತೆಗೆ ಹೆಚ್ಚಿನ ಮಹತ್ವ ನೀಡಲು ಮೊದಲ ವಾಚನ ನಮಗೆ ಪ್ರೇರೇಪಿಸುತ್ತದೆ. ಇಂದಿನ ಎರಡನೇ ವಾಚನವನ್ನು ಸಂತ ಪೌಲರು ಬರೆದ ಕೊರಿಂಥರಿಗೆ ಬರೆದ 2ನೇ ಪತ್ರದಿಂದ ಆರಿಸಲಾಗಿದೆ. ದೇವರ ಜೊತೆ ಸತ್ಸಂಬಂಧ ಬೆಸೆಯಲು ಪಾಪವಿಲ್ಲದ ಯೇಸು ಪಾಪ ಸ್ವರೂಪಿಯಾದರು. ತಮ್ಮ ಪ್ರಾಣವನ್ನು ಅರ್ಪಿಸಿ ನಮ್ಮನ್ನು ರಕ್ಷಿಸಿದರು. ಹಾಗಾಗಿ ಅವರಿಂದ ವರಪ್ರಸಾದಗಳನ್ನು ಪಡೆದ ನಾವು ಅವುಗಳನ್ನು ದುರುಪಯೋಗಪಡಿಸಿಕೊಳ್ಳದೆ ಯೋಗ್ಯ ರೀತಿಯಲ್ಲಿ ಅದರ ಸದುಪಯೋಗ ಪಡೆದು ದೇವರ ಪ್ರೀತಿಗೆ ಪಾತ್ರರಾಗಲು ಸಂತ ಪೌಲರು ನಮಗೆ ಕರೆ ನೀಡುತ್ತಾರೆ. ಪ್ರಿಯರೇ, ವಿಭೂತಿ ಬುಧವಾರ. ಹಣೆಗೆ ವಿಭೂತಿಯನ್ನು ಹಚ್ಚುವ ಸಾಂಕೇತಿಕ ಕ್ರಿಯೆಯ ಮೂಲಕ ನಾವು ತಪಸ್ಸು ಕಾಲವನ್ನು ಇಂದು ಪ್ರಾರಂಭಿಸುತ್ತೇವೆ. ಕ್ರಿಸ್ತಶಕ 1094ರಲ್ಲಿ ಜಗದ್ಗುರುಗಳಾಗಿದ್ದ 4ನೇ ಉರ್ಬನ್ ರವರು ವಿಭೂತಿ ಬುಧವಾರದಂದು ಎಲ್ಲರೂ ಹಣೆಯ ಮೇಲೆ ವಿಭೂತಿ ಸ್ವೀಕರಿಸಬೇಕೆಂದು ನಿಯಮವನ್ನು ಹೊರಡಿಸುತ್ತಾರೆ. ವಿಭೂತಿಯು ಮನಪರಿವರ್ತನೆಯ ಪಶ್ಚಾತ್ತಾಪದ ಸಂಕೇತವಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಜನರು ತಾವು ಸರ್ವೇಶ್ವರನ ವಿರುದ್ಧ ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪ ಪಡುವ ಸಂಕೇತವಾಗಿ ಬೂದಿಯನ್ನು ಬಳಿದುಕೊಳ್ಳುತ್ತಿದ್ದರು. ಮತ್ತು ಯಾವಾಗ ಶತ್ರುಗಳು ಇಸ್ರಾಯೇಲರ ರಾಜ್ಯಗಳನ್ನು ಆಕ್ರಮಿಸಿದರೋ ಆಗ ಆ ಜನರು ತಮ್ಮ ತಲೆಯ ಮೇಲೆ ಬೂದಿಯನ್ನು ಹಚ್ಚಿಕೊಂಡು ದೇವರಲ್ಲಿ ಸಹಾಯಕ್ಕಾಗಿ ಮೊರೆ ಇಡುತ್ತಿದ್ದರು. ದೇವರು ರಕ್ಷಿಸುವರೆಂದು ಇಸ್ರಾಯೇಲರು ನಂಬುತ್ತಿದ್ದರು. ಇಸ್ರಾಯೇಲರು ತಮಗೆ ಬಂದೊದಗಿದ ವಿಪತ್ತನ್ನು ಕುರಿತು ದುಃಖ ಪಡುವಾಗಲೂ ಬೂದಿಯನ್ನು ಮೇಲೆ ಸುರಿದುಕೊಂಡು ಶೋಕ ಪಡುತ್ತಿದ್ದರು. ಇಂದು ಗುರುಗಳು ಬೂದಿಯನ್ನು ನಮ್ಮ ಹಣೆಯ ಮೇಲೆ ಹಚ್ಚುವಾಗ, ಮನುಷ್ಯನೇ, ನೀ ಮಣ್ಣೆಂದು ಮರಳಿ ಮಣ್ಣಿಗೆ ಹೋಗುವೆಯೆಂದು ನೆನಪಿಸಿಕೋ, ಅಥವಾ ಪಾಪದಿಂದ ಮನ ತಿರುಗಿ ಶುಭ ಸಂದೇಶದಲ್ಲಿ ವಿಶ್ವಾಸವಿರಿಸಿ ಎಂದು ನುಡಿಯುತ್ತಾರೆ. ವಿಭೂತಿಯು ಔಷಧಿಯ ಹಾಗೆ ನಮ್ಮನ್ನು ದೀನಗೊಳಿಸಿ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಕೃಪೆ, ದಯೆ ಹಾಗೂ ಕ್ಷಮೆ ಯಾಚಿಸುವಂತೆ ಮಾಡುತ್ತದೆ. ಪ್ರಿಯರೇ, ತಪಸ್ಸು ಕಾಲದ ಆರಾಧನಾ ವಿಧಿಗಳಿಗೆ ಮತ್ತು ಆಚರಣೆಗಳಿಗೆ 2000 ವರ್ಷಗಳ ಇತಿಹಾಸ ಉಂಟು. ಪ್ರಾರಂಭದಲ್ಲಿ 1-2 ದಿನ ಅಥವಾ ವಾರಗಳಿಗೆ ಸೀಮಿತವಾಗಿದ್ದ ತಪಸ್ಸು ಕಾಲಕ್ರಮೇಣ 40 ದಿನಗಳಿಗೆ ವಿಸ್ತಾರವಾಗುತ್ತೆ. ಸಂಖ್ಯೆ 40 ಬೈಬಲ್ನಲ್ಲಿ ವಿಶೇಷ ಅರ್ಥವನ್ನು ಪಡೆದಿದೆ. ನೋವನ ಕಾಲದಲ್ಲಿ 40 ದಿನಗಳ ಜಲಪ್ರಳಯವಾಗಿತ್ತು. ಮೋಶೆ ಪರ್ವತದ ಮೇಲೆ 40 ದಿನ ಉಪವಾಸ ಮಾಡಿದ. ಎಲಿಯ ಪ್ರವಾದಿ ಹೋರೆಬ್ ಬೆಟ್ಟಕ್ಕೆ 40 ದಿನ ಪ್ರಯಾಣ ಮಾಡಿದ. ಇಸ್ರಾಯೇಲರು ಈಜಿಪ್ಟಿನಿಂದ ವಾಗ್ದತ್ತ ನಾಡಿಗೆ ಸೇರಲು 40 ವರ್ಷಗಳ ಪ್ರಯಾಣ ಮಾಡುತ್ತಾರೆ. ನಿನವೆ ಜನರು ಯೋನನ ಪ್ರವಚನ ಕೇಳಿ 40 ದಿನ ಉಪವಾಸ
ಪ್ರಾರ್ಥನೆಯಲ್ಲಿ ಮಗ್ನರಾದರು. ಯೇಸುಸ್ವಾಮಿ ಕೂಡ 40 ದಿನ ಬೆಂಗಾಡಿನಲ್ಲಿ ಉಪವಾಸ ಮತ್ತು ಪ್ರಾರ್ಥನೆ ಮಾಡಿದರು. ಹೀಗೆ ಸಂಖ್ಯೆ 40 ಬೈಬಲ್ನಲ್ಲಿ ವಿಶೇಷ ಅರ್ಥವನ್ನು ಪಡೆದಿದೆ. ಈ ತಪಸ್ಸು ಕಾಲದಲ್ಲಿ ಧರ್ಮಸಭೆ ನಮ್ಮಿಂದ ಬಯಸುವುದು ಏನು? ನಮ್ಮ ಬಲಹೀನತೆಗಳು, ದುಶ್ಚಟಗಳು ನಮ್ಮಲ್ಲಿ ಬೇರೂರುವ ಮೊದಲು ನಾವು ಪಾಪ ಜೀವನ ಬಿಟ್ಟು ಹೊಸ ಬದುಕಿಗಾಗಿ, ಶುದ್ಧತೆಗಾಗಿ, ಹೃದಯ ಪರಿಶುದ್ಧತೆಗಾಗಿ ಪ್ರಯತ್ನ ಪಡಬೇಕು. ಆತ್ಮಶೋಧನೆ ಮತ್ತು ಪರಿವರ್ತನೆಗೆ ಹೆಚ್ಚಿನ ಪ್ರಾರ್ಥನೆ, ಉಪವಾಸ ಮತ್ತು ದಾನ ಧರ್ಮದ ಅವಶ್ಯಕತೆ ಇದೆ. ಈ ತಪಸ್ಸು ಕಾಲ ನನ್ನ ಮತ್ತು ದೇವರ ನಡುವಿನ ಬಾಂಧವ್ಯವನ್ನು ಗಟ್ಟಿಯಾಗಿಸಬೇಕು. ನನ್ನ ನೆರೆಯವರನ್ನು ಗೌರವಿಸಿ ಪ್ರೀತಿಸಬೇಕು. ಪ್ರಿಯರೇ, ವಿಭೂತಿ ಹಚ್ಚಿದಾಕ್ಷಣ ನಾವು ಸಂತರಾಗುವುದಿಲ್ಲ. ತೀರ್ಥ ಕುಡಿದಾಕ್ಷಣ ಪರಿಶುದ್ಧರಾಗುವುದಿಲ್ಲ. ವಿಭೂತಿಗೆ ಖಂಡಿತವಾಗಿಯೂ ಮಂತ್ರ ಮಾಡುವ ಶಕ್ತಿ ಇಲ್ಲ. ಪಶ್ಚಾತ್ತಾಪಕ್ಕೆ, ಪರಿವರ್ತನೆಗೆ ವಿಭೂತಿ ಕೇವಲ ಸಂಕೇತವಾಗಿದೆ. ಲೌಕಿಕ ವಿಷಯಗಳಿಗೆ, ಪ್ರಾಪಂಚಿಕ ವ್ಯಾಮೋಹಗಳಿಗೆ ಹೆಚ್ಚು ಮಹತ್ವ ನೀಡದೆ ಆಧ್ಯಾತ್ಮಿಕ ವಿಷಯಗಳಿಗೆ ಈ ತಪಸ್ಸು ಕಾಲದಲ್ಲಿ ಹೆಚ್ಚು ಮಹತ್ವ ನೀಡೋಣ. ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಆಮೇನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.